ಇನ್ನು ಪೇಪರ್ ಲೀಕ್ ಮಾಫಿಯಾಗೆ ಶಾಕ್ ಕೊಡೋದಕ್ಕೆ ಅಂತ ಈಗ ಕೇಂದ್ರ ಮುಂದಾಗ್ತಾ ಇದೆ. ನೀಟ್ ಅಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೆ ಭಾರತದಲ್ಲಿ ಟೆಲಿಗ್ರಾಮ್ಗೆ ನಿಷೇಧ ಹೇರೋದಕ್ಕೆ ಮುಂದಾಗ್ತಾ ಇದೆ. ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ನಿಷೇಧ ಹೇರಿದೆ. ಇದಕ್ಕೆ ತಾತ್ಕಾಲಿಕವಾಗಿ ನೀಟ್ ಅಕ್ರಮ ತಡೆಯೋದಕ್ಕೆ ನಾವು ಟೆಲಿಗ್ರಾಮ್ ಆ್ಯಪನ್ನು ನಿರ್ಬಂಧ ಮಾಡ್ತಾ ಇದ್ದೀವಿ ಅಂತ ಕೇಂದ್ರ ಹೇಳ್ತಾ ಇದೆ. ಜೂನ್ 22ರವರೆಗೂ ಕೂಡ ಭಾರತದಲ್ಲಿ ಟೆಲಿಗ್ರಾಮ್ ಆ್ಯಪ್ಗೆ ನಿರ್ಬಂಧ ಹೇರಲಾಗ್ತಾ ಇದೆ. ಜೂನ್ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷೆ ಹಿನ್ನೆಲೆಯಲ್ಲಿ ಈಗ ಈ ಆ್ಯಪ್ಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಲಾಗ್ತಾ ಇದೆ. ಟೆಲಿಗ್ರಾಮ್ನಲ್ಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಜೂನ್ 30ರವರೆಗೂ ಕೂಡ ಟೆಲಿಗ್ರಾಮ್ ಎಡಿಟ್ ಆಯ್ಕೆಗೆ ನಿರ್ಬಂಧ ಹೇರಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಮನವಿ ಮೇರೆಗೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಈ ನಿರ್ಧಾರ ಕೈಗೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು NTA ಅಂದರೆ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಕೂಡ ಇದನ್ನು ಸ್ವಾಗತ ಮಾಡ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಈಗ ಬ್ರೇಕ್ ಹಾಕ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. 3 ಬಾರಿ ನೀಟ್ ಪರೀಕ್ಷೆ ಲೀಕ್ ಆಗಿದೆ. ಆದರೆ ಕೇಂದ್ರ ಹೇಳ್ತಾ ಇರೋದು ನಾವು ಟೆಲಿಗ್ರಾಮ್ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ.